ಕೈಗೈದ ನಂತರ ಕಾಲಘಟ್ಟದಲ್ಲಿ ತ್ರಿಲೋಕದಲ್ಲಿ ಶುಂಭ ಮತ್ತು ಅವನ ಸಹಚರರ ಉಪಟಳ ತಾಳಲಾರೆವು. ಮಹಿಷಾಸುರನ ವಧೆಯ ನಂತರ ದೇವಲೋಕದಲ್ಲಿ ನೆಮ್ಮದಿಯಿಂದ ಇದ್ದೆವು. ಈ ಶುಂಭನು ಬ್ರಹ್ಮದೇವರು ನೀಡಿದ ವರಬಲದಿಂದ ತ್ರಿಲೋಕಕ್ಕೆ ಕಂಟಕನಾಗಿದ್ದಾನೆ. ಜಗತ್ರಕ್ಷಕಿಯಾದ ತಾವೇ ಇದಕ್ಕೊಂದು ಪರಿಹಾರ ನೀಡಬೇಕು ತಾಯಿ. ದೇವತೆಗಳು ದಾನವರು ಹೆಣ್ಣು ಅಮೃತ ಹಾಗೂ ತ್ರಿಲೋಕದ ಮೇಲಿನ ಹಿಡಿತಕ್ಕಾಗಿ ಅಲೆಯುತ್ತಾ ವರಬಲ ಪಡೆದು ಮಧೋನ್ಮತರಾಗಿ 3 ಲೋಕಕ್ಕೂ ಕಂಟಕ ತರುವವರು. ಭೂಲೋಕದಲ್ಲಿ ವಿಜೃಂಭಿಸಿ ಕೈಲಾಸಕ್ಕೆ ಒಂದೇ ಬರುತ್ತಾರೆ. ಅವರ ಬರುವಿಕೆಗಾಗಿ ಕದಂಬವನದಲ್ಲಿ ಕಾಯುತ್ತಿದ್ದೇನೆ. ನೀವು ನಿಶ್ಚಿಂತೆಯಾಗಿರಿ, ಎಲ್ಲವೂ ಶುಭವಾಗುವುದು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಸುಗ್ರೀವ, ತ್ರಿಲೋಕದಲ್ಲಿ ಏನಾದರೂ ವಿಶೇಷವಿದೆಯೇ? ಏನು ವಿಶೇಷ ಮಹಾರಾಜ? 3 ಲೋಕದಲ್ಲೂ ತಮ್ಮನ್ನು ಹೆದರಿ ಯಾರೂ ತಮ್ಮ ಬಿಡಾರ ಬಿಟ್ಟು ಬರುತ್ತಿಲ್ಲ. ಇನ್ನು ದೇವತೆಗಳಂತೂ ಕಣ್ಣಿಗೆ ಕಾಣಿಸುತ್ತಿಲ್ಲ. ಏನು ಕಂಡ ಮುಂಡರೆ ಮಂದಸ್ಮಿತರಾಗಿ ಬರುತ್ತಿರುವಿರಿ? ಏನೋ ವಿಶೇಷವಿರುವಂತಿದೆಯಲ್ಲ? ಮಹಾರಾಜ ಮಹಾರಾಜ, ವಿಶೇಷದಲ್ಲಿ ವಿಶೇಷ ದಾನವೇಶ್ವರ, ಅದ್ಭುತ ಸುಂದರಿ, ತ್ರಿಲೋಕ ಸುಂದರಿ ಮಹಾರಾಜ ಕದಂಬವನದಲ್ಲಿ ಕುಳಿತು ಹಿಮಾಚಲವನ್ನ ಪ್ರಕಾಶಿಸುತ್ತಾ ವಿಶ್ರಮಿಸುತ್ತಿದ್ದಾಳೆ. ಅವಳನ್ನ ವರಿಸಲು ನೀವೇ ಶಕ್ತರು. ಅದಕ್ಕೆಂದೇ ನಾವಿಬ್ಬರು ವಿಷಯ ತಿಳಿಸಲು ಓಡೋಡಿ ಬಂದೆವು. ಏನಂದ್ರೆ? ತ್ರಿಲೋಕ ಸುಂದರಿಯೇ? ಹಾಗಾದರೆ ಸುಗ್ರೀವ, ನೀನೀಗಲೇ ತೆರಳಿ ಅವಳಿಗೆ ನನ್ನ ಪರಾಕ್ರಮದ ಬಗ್ಗೆ ತಿಳಿ ಹೇಳಿ ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಇದು ನಾನೀಗಲೇ ಹೊರಟೆ. ನಿಜ, ಚಂಡ ಮುಂಡರು ಹೇಳಿದ ಹಾಗೆ ಅತೀವ ಸುಂದರಿಯೇ ಇವಳು. ಏ ಹೆಣ್ಣೆ, ಯಾರು ನೀನು? ಏನು ನಿನ್ನ ಹೆಸರು? ಯಾಕಾಗಿ ಈ ವನದಲ್ಲಿ ಒಬ್ಬಳೇ ಕುಳಿತಿರುವೆ? ಎಲೆ ದಾನವನೇ, ಹೊರಟು ಬಾ. ನಿನ್ನನ್ನು ಕರೆದುಕೊಂಡು ಬರಲು ರಾಜಾಜ್ಞೆಯಾಗಿದೆ. ಹೊರಡುವಂತವಳಾಗು. ಎಲೆ ದಾನವ ದೂತನೇ, ನನ್ನ ಮಾತನ್ನು ಕೇಳು. ನನ್ನ ಪ್ರತಿಜ್ಞೆ ಏನೆಂದರೆ, ಯಾರು ಸಮರದಲ್ಲಿ ನನ್ನನ್ನು ಜಯಿಸುತ್ತಾರೋ ಅವರನ್ನು ನಾನು ವರಿಸುವುದು. ಆದ ಕಾರಣ ಶುಂಭನಾಗಲಿ ನಿಶುಂಭನಾಗಲಿ ನನ್ನನ್ನು ಜಯಿಸಿ ವಿವಾಹವಾಗಲಿ. ದೇವಿ, ನೀನು ತುಂಬಾ ದುರಂಕಾರಿಯಾಗಿರುವೆ. ಇಂದ್ರಾದಿ ಸಕಲ ದೇವತೆಗಳು ಅವರೊಂದಿಗೆ ಅಭಿಮುಖ ಯುದ್ಧಕ್ಕೆ ನಿಲ್ಲಲಿಲ್ಲವೆಂದಾದರೆ ಇನ್ನು ಹೆಣ್ಣಾದ ನೀನು ಅಂತಹ ಶುಂಭನನ್ನು ಹೇಗೆ ತಾನೇ ಸೋಲಿಸಬಲ್ಲೆ? ಎಲೆ ಸುಗ್ರೀವ, ನನ್ನ ಮಾತನ್ನು ನೀನು ಆಲಿಸಿರುವೆ. ಇನ್ನು ಶುಂಭ ನಿಶುಂಭರ ಪಾರ್ಶ್ವವನ್ನು ಸೇರು. ಕೇಶವ ವರ್ಣದಿಂದ ಗೌರವ ಕಳೆದುಕೊಂಡಂತಾಗುವುದು ಬೇಡ. ನೀನಿನ್ನು ಹೊರಡು. ದಾನವೇಂದ್ರ, ದಾನವೇಂದ್ರ, ಏನಾಯ್ತು ಸುಗ್ರೀವ? ಏನಾಯ್ತು? ಅವಳು ಬರಲಿಲ್ಲವೇ? ಒಬ್ಬಂಟಿಯಾಗಿ ಹಿಂದಿರುಗಿರುವೆ? ಪ್ರಭು, ಅವಳು ಸುಂದರಿಯಾದರೂ ಮಹಾಕೋಪಿಷ್ಟೆ. ತ್ರಿಲೋಕಾಧಿಪತಿಯಾದ ತಮ್ಮೆಲ್ಲ ಪರಾಕ್ರಮಗಳನ್ನು ಹೊಗಳಿದರೂ ತಿರಸ್ಕರಿಸಿ ನನ್ನನ್ನು ಹಿಂದಿರುಗಲು ಹೇಳಿದಳು ಪ್ರಭು. ಹಾಗೇನು? ಎಲೆ ಧೂಮ್ರಲೋಚನ, ಬಾ ಇಲ್ಲಿ. ಅಪ್ಪಣೆ ಮಹಾಪ್ರಭು.
ಸ್ವಸೇನ ಸಮೇತನಾಗಿ ಶೀಘ್ರವಾಗಿ ಹೋಗಿ ದುಷ್ಟೆಯಾದ ಅವಳ ಕೇಶಗಳನ್ನಿಡಿದು ಎಳೆದುಕೊಂಡು ಬಾ. ಅವಳ ರಕ್ಷಣಾರ್ಥ ಇರುವವರು ಯಾರಾದರೂ ಕಂಡು ಬಂದರೆ ಅವನು ಅಮರನಾಗಲಿ, ಯಕ್ಷನೇ ಆಗಲಿ, ಗಂಧರ್ವನೇ ಆಗಿರಲಿ, ಆತನನ್ನು ಸಂಹರಿಸಿ ಅವಳನ್ನು ಕರೆದು ತರುವಂತವನಾಗು. ಅಪ್ಪಣೆ ಮಹಾಪ್ರಭು, ಅಪ್ಪಣೆ. ಎಲೈ ಹೆಣ್ಣೆ, ನೀನೀಗಲೇ ನನ್ನೊಂದಿಗೆ ತ್ರಿಲೋಕಾಧಿಪತಿಗಳಾದ ದಾನವೇಂದ್ರರ ಬಳಿಗೆ ನಡೆ. ಇಲ್ಲವಾದಲ್ಲಿ ನಿನ್ನ ಕೇಶವನ್ನಿಡಿದು ಎಳೆದುಕೊಂಡು ಹೋಗುವೆ. ದೈತ್ಯ ರಾಜನಿಂದ ಪ್ರೇರಿತನಾದವನು ನೀನು, ಮಹಾಬಲಿಷ್ಠನು ಹೌದು. ಆದರೆ ನನ್ನನ್ನು ಬಲವಂತದಿಂದ ಕರೆದುಕೊಂಡು ಹೋಗುವೆ ಎನ್ನುವುದು ಸಾಧ್ಯವಾಗದು. ನಿನ್ನ ದುರಹಂಕಾರಕ್ಕೆ ಇದು ನನ್ನ ಉತ್ತರ. ಅಣ್ಣ, ಬಲಿಷ್ಠನಾದ ಧೂಮ್ರಲೋಚನನನ್ನು ಕೇವಲ ಒಂದು ಹೂಂಕಾರದಿಂದಲೇ ವಧಿಸಲಾಯಿತು ಎಂದರೆ ಅವಳು ಸಾಮಾನ್ಯಳಲ್ಲ, ಯಾವುದೋ ಮಾಯೆಯೇ ಇರಬೇಕು. ಇರಬಹುದು. ಆದ್ದರಿಂದ ಇಚ್ಛಾರೂಪಿಗಳಾದ ಚಂಡ ಮುಂಡರನ್ನೇ ಕಳುಹಿಸುವೆ. ಅವಳ ದರ್ಪವನ್ನು ಮುರಿಯಲು ಇವರೇ ಸರಿ. ಎಲೆ ಚಂಡ ಮುಂಡರಿ, ಬಹು ಸೈನ್ಯ ಸಮೇತರಾಗಿ ತೆರಳಿ ಜಾಗೃತವಾಗಿ ಆಕೆಯನ್ನು ಕರೆತನ್ನಿ. ಹಾಗೇನಾದರೂ ಯುದ್ಧದ ಪ್ರಮೇಯ ಬಂದರೆ ನಿಮ್ಮೆಲ್ಲ ಆಯುಧಗಳನ್ನು ಪ್ರಯೋಗಿಸಿ ದಾನವರ ಬಲವೇನೆಂದು ತೋರ್ಪಡಿಸಿ ಎಳೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು, ಅಪ್ಪಣೆ. ಎಲೈ ಸುಂದರಿಯೇ, ನೀನೀಗಲೇ ನಮ್ಮೊಂದಿಗೆ ಹೊರಡು. ಇಲ್ಲವಾದಲ್ಲಿ ನಿನ್ನನ್ನು ಬಲಾತ್ಕಾರವಾಗಿ ಎಳೆದು ತರಲು ರಾಜಾಜ್ಞೆಯಾಗಿದೆ. ಚಂಡಮುಂಡರೆ, ನಿಮ್ಮಿಬ್ಬರ ಆಗಮನದ ಉದ್ದೇಶ ಒಂದೇ. ಆದರೂ ನನ್ನ ಸುಂದರ ರೂಪವನ್ನಷ್ಟೇ ನೀವುಗಳು ನೋಡಿದ್ದೀರಿ. ನಿಮ್ಮ ಸಹಚರರನ್ನು ಒದೆಗೈಯಲು ನನ್ನ ಒಂದು ರೂಪವನ್ನು ತೋರಿದ್ದೇನೆ. ಇನ್ನು ನಿಮ್ಮ ಒದೆಗೆ ನನ್ನ ಇನ್ನೊಂದು ರೂಪದ ದರ್ಶನ ನಿಮಗಾಗಲಿ. ಚಂಡಮುಂಡರನ್ನು ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿರುವೆ. ನೀನಿನ್ನು ಚಾಮುಂಡಿ ಎಂಬ ನಾಮದಿಂದ ಲೋಕದಲ್ಲಿ ಖ್ಯಾತಳಾಗುತ್ತೀಯ. ಏನು ಚಂಡ ಮುಂಡರು ವಧೆಯಾದರೆ
ಸಮಯ ವ್ಯರ್ಥ ಮಾಡಿದರೆ ಎಲ್ಲವೂ ಅನರ್ಥವಾದೀತು. ನಾನೇ ಅವಳನ್ನು ಸಮೀಪಿಸುವೆ. ತಾಳು ಅಣ್ಣ, ದುಡುಕಿನ ತೀರ್ಮಾನದಿಂದ ಅನಾಹುತವೇ ಹೆಚ್ಚು. ಹನಿ ನೆತ್ತರು ಬಿದ್ದಲ್ಲಿ ಅವತರಿಸುವ ರಕ್ತ ಬೀಜಾಸುರನನ್ನು ಕಳುಹಿಸೋಣ. ಎಲ್ಲ ಸಮಸ್ಯೆಗಳ ಶಮನವಾಗುತ್ತದೆ. ನಿನ್ನ ಮಾತಿನಲ್ಲಿ ನಿಜಾಂಶವಿದೆ. ಹೇ ರಕ್ತ ಬೀಜಾಸುರ, ಅಪ್ಪಣೆಯಾಗಲಿ ಮಹಾಪ್ರಭು. ಈ ಕ್ಷಣವೇ 86 ದೈತ್ಯ ವಂಶದ ಭಟರು, 84 ಪ್ರಕಾರದ ಕಂಬ ಸೈನ್ಯದ ಅಸುರರು, ವೀರರಾದ 50 ಕೋಟಿ ರಾಕ್ಷಸ ಕುಲದವರು, ಧೂಮ್ರಲೋಚನನ 100 ಕುಲ ರಾಕ್ಷಸರು, ಕಾಲಕರು, ದೌರ್ಹೃದರು ನಿನ್ನೊಂದಿಗೆ ಸಮರ ಸನ್ನದ್ಧರಾಗಿ ಅವಳನ್ನು ಎಳೆದು ತನ್ನಿ. ಇದು ಆಜ್ಞೆ, ರಾಜಾಜ್ಞೆ. ಎಲೈ ದುರಂಕಾರಿ ಹೆಣ್ಣೆ, ಸಹಸ್ರ ದಾನವರು ನನ್ನೊಂದಿಗಿದ್ದಾರೆ. ಕಾಲಹರಣ ಮಾಡದೆ ನನ್ನೊಂದಿಗೆ ಬಾ. ಇಲ್ಲವಾದಲ್ಲಿ ದಾನವ ಬಲೆಯಲ್ಲೇ ನಿನ್ನನ್ನು ಕೊಂಡೊಯ್ಯುವೆವು. ಎಲೈ ರಕ್ತ ಬೀಜಾಸುರ, ನೀನು ಕೂಡ ಅವಿವೇಕತನದ ನುಡಿಗಳನ್ನಾಡುತ್ತಿರುವೆ. ನನ್ನನ್ನು ಸಮೀಪಿಸುವ ನಿನ್ನ ಬಯಕೆ ಈಡೇರದು. ಬಾ ಬಾ. ನನ್ನ ಒಂದೊಂದು ರಕ್ತಕ್ಕಾಗಲು ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ. ಹೇ ದುರಹಂಕಾರಿ ದಾನವ, ನಿನ್ನ ರಕ್ತ ಕಣಜನಕ್ಕೆ ಅಂತ್ಯ ಕಾಣಿಸುತ್ತೇನೆ, ನೋಡುತ್ತಿರು. ಹೇ ಚಂಡಿಕೆ, ಕಾಳಿ, ನೀಗಲೇ ನಿನ್ನ ಬಾಯಿಂದ ವಿಸ್ತಾರಗೊಳಿಸಿ ರಕ್ತ ಬೀಜಾಸುರನ ಒಂದು ಹನಿ ರಕ್ತವು ಸ್ಪರ್ಶವಾಗುವಂತೆ ನೋಡಿಕೊ. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ.
ಹೆಣ್ಣಿನಿಂದ ನಮ್ಮ ಸಹಚರರೆಲ್ಲ ವಧೆಯಾದರೆಂದರೆ ಇದರ ಹಿಂದೆ ದೇವತೆಗಳ ಕುತಂತ್ರ ಇದ್ದೇ ಇದೆ. ನಾವು ಕೈಕಟ್ಟಿ ಕುಳಿತರೆ ಸಾಧ್ಯವಿಲ್ಲ ಸಹೋದರ. ನಿನ್ನ ನುಡಿಗಳು ಸತ್ಯವೇ ನಿಶುಂಭ. ನಾನೀಗಲೇ ಹೊರಟು ನಮ್ಮ ಸಹಚರರನ್ನೆಲ್ಲ ಬಗೆಗೈದ ಅವಳ ದರ್ಪವನ್ನು ಮಣಿಸಿ ಈ ತ್ರಿಲೋಕಾಧಿಪತಿ ಶುಂಭನ ಆಸ್ಥಾನಕ್ಕೆ ಸೇವಕಿಯನ್ನಾಗಿಸುವೆ. ಮನೋಭಿಲಾಷೆಯಂತೆ ನಿನ್ನನ್ನು ಜಯಿಸಿ ನಿನ್ನನ್ನು ವರಿಸಲು ಇದೋ ನಾನೇ ಬಂದಿರುವೆ. ನಿನ್ನ ಮಾಯಾ ರೂಪಗಳಿಂದ ನನ್ನ ಸಹಚರರನ್ನೆಲ್ಲ ವಧಿಸಿರುವೆ. ಆದರೆ ಈ ತ್ರಿಲೋಕಾಧಿಪತಿಯಾದ ಶುಂಭನ ನಿಜ ಸ್ವರೂಪ ನಿನಗೆ ತಿಳಿಯದು.